ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಡೆಯಲು ಮತ್ತು ಮೆಟ್ಟಿಲು ಹತ್ತಲು ಕಷ್ಟವಾಗುತ್ತಿದೆಯೇ? ಸ್ನಾಯುಗಳ ಬಲಕ್ಕೆ ಇಲ್ಲಿವೆ ಅತ್ಯುತ್ತಮ ಪ್ರೋಟೀನ್ ಆಹಾರಗಳು. ಡಾಕ್ಟರ್, ನನಗೆ ನಡೆಯಲು ಕಾಲಿನಲ್ಲಿ ಸ್ವಲ್ಪ ಶಕ್ತಿ ಇಲ್ಲದಂತಾಗಿದೆ. ಮೆಟ್ಟಿಲು ಹತ್ತುವುದು ಮತ್ತು ಇಳಿಯುವುದು ನರಕದಂತೆ ಕಾಣುತ್ತಿದೆ. ಈ ಮಾತುಗಳನ್ನು ಇತ್ತೀಚೆಗೆ ನಾವು ಸಾಕಷ್ಟು ಜನರಿಂದ ಕೇಳುತ್ತಿದ್ದೇವೆ. ಇದು ಕೇವಲ 60 ವರ್ಷ ದಾಟಿದ ಹಿರಿಯರ ಸಮಸ್ಯೆಯಲ್ಲ, 30 ವರ್ಷದ ಯುವಕರು ಕೂಡ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ವಯಸ್ಸಲ್ಲ, ಬದಲಿಗೆ ನಿಮ್ಮ ದೇಹದಲ್ಲಿನ ಪ್ರೋಟೀನ್ ಕೊರತೆ. 60 ವರ್ಷ ದಾಟಿದ ನಂತರ ದೇಹದಲ್ಲಿ ಸ್ನಾಯುಗಳ ನಷ್ಟ 30ರಿಂದ 40ರಷ್ಟು ಕಡಿಮೆಯಾಗುತ್ತದೆ. ಇದನ್ನು ವೈದ್ಯಕೀಯವಾಗಿ ಸಾರ್ಕೋಪೆನಿಯಾ ಎಂದು ಕರೆಯುತ್ತಾರೆ. ಇದಕ್ಕೆ ಏಕೈಕ ಮದ್ದು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸುವುದು. ಮೊಟ್ಟೆಗಿಂತಲೂ ಹೆಚ್ಚು ಪ್ರೋಟೀನ್ ನೀಡುವ ಮತ್ತು ವೈದ್ಯರು ಶಿಫಾರಸು ಮಾಡುವ ಪ್ರಮುಖ ಆಹಾರಗಳ ಪಟ್ಟಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನೀವು ಮಾಡುವ ಈ ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ತುಂಬಾ ಸಪೋರ್ಟಿಂಗ್ ಆಗಿರುತ್ತದೆ. ನಂಬರ್ 1, ಸೋಯಾಬೀನ್. ಇದನ್ನು ಮಸಲ್ ಬಿಲ್ಡರ್ ಎಂದು ಕರೆಯಬಹುದು. 100 ಗ್ರಾಂ ಸೋಯಾಬೀನ್ ನಲ್ಲಿ ಬರೋಬ್ಬರಿ 36 ಗ್ರಾಂ ಪ್ರೋಟೀನ್ ಇರುತ್ತದೆ. ಇದು ಸ್ನಾಯುಗಳನ್ನು ರಿಪೇರಿ ಮಾಡುತ್ತದೆ, ಸುಸ್ತು ಮತ್ತು ನಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಸೊ ಇದನ್ನು ತಿನ್ನುವ ವಿಧಾನ ಯಾವುದು ಎಂದು ನೋಡೋದಾದ್ರೆ, ರಾತ್ರಿ ನೆನೆಸಿ ಬೆಳಿಗ್ಗೆ ಬೇಯಿಸಿ ಸಲಾಡ್ ರೂಪದಲ್ಲಿ ಅಥವಾ ಸೋಯಾ ಚಂಕ್ಸ್ ಪಲ್ಯದಂತೆ ತಿನ್ನಬಹುದು. ಇದನ್ನು ಎಣ್ಣೆಯಲ್ಲಿ ಕರಿಯಬೇಡಿ, ಏಕೆಂದರೆ ಇದರಿಂದ ಗ್ಯಾಸ್ ಸಮಸ್ಯೆ ಆಗಬಹುದು. ನಂಬರ್ 2, ಕಪ್ಪು ಕಡಲೆ. ಬೆಳಿಗ್ಗೆ ಒಂದು ಇಡೀ ನೆನೆಸಿದ ಕಪ್ಪು ಕಡಲೆ ತಿನ್ನುವುದರಿಂದ ದಿನವಿಡೀ ಶಕ್ತಿ ಇರುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತದೆ. ಹಿರಿಯರಿಗೆ ಇದನ್ನು ಮೊಳಕೆ ಬರಿಸಿ ತಿನ್ನಲು ಕೊಡುವುದು ತುಂಬಾ ಉತ್ತಮ. ಇದರಲ್ಲಿ ಫೈಬರ್ ಹೆಚ್ಚಿದ್ದು ಜೀರ್ಣಕ್ರಿಯೆಗೆ ಸಹಕಾರಿ. ನಂಬರ್ 3, ಹೆಸರು ಬೇಳೆ. ಇದನ್ನು ಹೊಟ್ಟೆಗೆ ಹಿತವಾದ ಪ್ರೋಟೀನ್ ಎನ್ನಬಹುದು. ಅಡುಗೆ ಮನೆಗೆ ನಡೆದುಕೊಂಡು ಹೋಗಲು ಕಷ್ಟಪಡುವ ಹಿರಿಯರಿಗೆ ಇದು ವರದಾನವಾಗಿದೆ. ಇದು ತುಂಬಾ ಹಗುರವಾಗಿರುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ. ಸೂಪ್ ಅಥವಾ ಕಿಚಡಿ ಮಾಡಿಕೊಂಡು ದಿನಕ್ಕೆ ಒಮ್ಮೆಯಾದರೂ ತಿನ್ನಿ. ನಂಬರ್ 4, ಮಸೂರ್ ದಾಲ್. ದಟ್ ಮೀನ್ಸ್ ಕೆಂಪು ಬೇಳೆ. ಇದನ್ನು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಕೆಂಪು ಬೇಳೆ. ಇದರಲ್ಲಿ ಅಮೈನೋ ಆಮ್ಲಗಳು ಹೆಚ್ಚಿರುತ್ತವೆ. ಇವು ಸ್ನಾಯುಗಳನ್ನು ತ್ವರಿತವಾಗಿ ಸರಿಪಡಿಸುತ್ತವೆ. ಚಪಾತಿ ಅಥವಾ ಮುದ್ದೆಯೊಂದಿಗೆ ಇದನ್ನು ಸೇವಿಸಬಹುದು. ಇದು ಹೃದಯದ ಆರೋಗ್ಯಕ್ಕೆ ಮತ್ತು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು. ನಂಬರ್ 5, ಪನ್ನೀರ್. ಪನ್ನೀರ್ ಎಂದರೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಆಧಾರ. ಇದು ಮೂಳೆಗಳ ಬಲಕ್ಕೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಮನೆಯಲ್ಲಿಯೇ ತಯಾರಿಸಿದ ಪನ್ನೀರ್ ಬಳಸುವುದು ಇನ್ನೂ ಉತ್ತಮ. ಪನ್ನೀರ್ ಬುರ್ಜಿ, ಉಪ್ಮಾ ಅಥವಾ ಸಲಾಡ್ ಮಾಡಿಕೊಂಡು ತಿನ್ನಬಹುದು. ನಂಬರ್ 6, ಮೊಸರು. ಇದು ಕೇವಲ ಪ್ರೋಟೀನ್ ಅಷ್ಟೇ ಅಲ್ಲ, ಕರುಳನ್ನು ಸ್ವಚ್ಛಗೊಳಿಸುವ ಆಹಾರವಾಗಿದೆ. ಇದರಲ್ಲಿರುವ ಪ್ರೊಬಯೋಟಿಕ್ಸ್ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ದಿನಕ್ಕೊಂದು ಕಪ್ ಮೊಸರು ತಿನ್ನುವುದರಿಂದ ಗ್ಯಾಸ್ ಸಮಸ್ಯೆ ಬರುವುದಿಲ್ಲ ಮತ್ತು ಮೂಳೆಗಳು ಗಟ್ಟಿಯಾಗುತ್ತವೆ. ನಂಬರ್ 7, ಬಾದಾಮಿ. ಮೆದುಳು ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುವ ಎನರ್ಜಿ ಬೂಸ್ಟರ್ ಇದು. ಇದು ಕೀಲುಗಳಲ್ಲಿನ ದ್ರವದಂಶವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ರಾತ್ರಿ 5 ಬಾದಾಮಿಯನ್ನು ನೆನೆಸಿ ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಬೇಕು. ನಂಬರ್ 8, ಕುಂಬಳಕಾಯಿ ಬೀಜಗಳು. ಇದರಲ್ಲಿ ಮ್ಯಾಗ್ನೀಸಿಯಂ ಮತ್ತು ಪ್ರೋಟೀನ್ ಹೇರಳವಾಗಿದೆ. ಇದು ಹಿರಿಯರಿಗೆ ದೇವರು ಕೊಟ್ಟ ವರವೆಂದೇ ಹೇಳಬಹುದು. ಇವು ನರಗಳ ದೌರ್ಬಲ್ಯಕ್ಕೆ ತುಂಬಾ ಒಳ್ಳೆಯದು. ದಿನನಿತ್ಯ ಇದನ್ನು ತಿನ್ನುವುದರಿಂದ ಬೆನ್ನು ನೋವು ಮತ್ತು ಮೊಣಕಾಲು ನೋವು ಕಡಿಮೆಯಾಗುತ್ತದೆ. ನರಗಳು ಬಲಗೊಳ್ಳುತ್ತವೆ ಮತ್ತು ಸ್ನಾಯುಗಳು ತ್ವರಿತವಾಗಿ ಗುಣಮುಖವಾಗುತ್ತವೆ. ಮುಖ್ಯವಾಗಿ ಇದರ ಪ್ರಮಾಣ ದಿನಕ್ಕೆ 1 ಚಮಚ ತಿಂದರೆ ಸಾಕು. ನಂಬರ್ 9, ರಾಜ್ಮಾ. ಇದರಲ್ಲಿ ದೀರ್ಘಕಾಲದವರೆಗೆ ಶಕ್ತಿ ನೀಡುವ ಪ್ರೋಟೀನ್ ಇರುತ್ತದೆ. ಇದು ನಿಧಾನವಾಗಿ ಜೀರ್ಣವಾಗುವುದರಿಂದ ದಿನವಿಡೀ ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ. ಇದರಲ್ಲಿ ಐರನ್ ಅಂಶ ಹೆಚ್ಚಾಗಿರುವುದರಿಂದ ಹಿರಿಯರಲ್ಲಿ ರಕ್ತಹೀನತೆ ಬರುವುದಿಲ್ಲ. ದೀರ್ಘಕಾಲದವರೆಗೆ ಶಕ್ತಿಯುತವಾಗಿರಲು ಇದು ತುಂಬಾ ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಮುಖ್ಯವಾಗಿ ಗಮನಿಸಬೇಕಾಗಿರುವುದು, ರಾಜ್ಮಾವನ್ನು ಹಗಲಿನಲ್ಲಿ ಮಾತ್ರ ತಿನ್ನಬೇಕು ಅಥವಾ ರಾತ್ರಿ ನೆನೆಸಿ ಬೆಳಿಗ್ಗೆ ತಿನ್ನಬಹುದು. ರಾತ್ರಿ ಊಟದಲ್ಲಿ ಇದನ್ನು ತಿನ್ನಬೇಡಿ, ಏಕೆಂದ್ರೆ ಇದು ಜೀರ್ಣವಾಗಲು ಸಮಯ ತೆಗೆದುಕೊಳ್ಳುತ್ತದೆ. ಕ್ವಿನೋವಾ. ಇದು ಒಂದು ರೀತಿ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರೋಟೀನ್ ಎಂದು ಹೇಳಬಹುದು.
ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಅತ್ಯುತ್ತಮ ಪ್ರೋಟೀನ್ ಆಹಾರವೆಂದು ಕರೆಯಬಹುದು. ಇದರಲ್ಲಿ 9 ಅಗತ್ಯ ಅಮೀನೋ ಆಮ್ಲಗಳಿವೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತದೆ. ಇದನ್ನು ಅನ್ನದ ಬದಲಿಗೆ ಬಳಸಬಹುದು. ಉಪ್ಪಿಟ್ಟು, ಪೊಂಗಲ್ ಅಥವಾ ಅನ್ನದ ರೀತಿಯಲ್ಲಿ ಅಡುಗೆ ಮಾಡಿ ತಿನ್ನಬಹುದು. ಜೊತೆಗೆ ಇದರ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತದೆ. ಫ್ರೆಂಡ್ಸ್, ಈಗ ಹಿರಿಯರಿಗೋಸ್ಕರ ಒಂದು ಬೋನಸ್ ಟಿಪ್ಸ್ ಅನ್ನು ನೋಡೋಣ. 60 ವರ್ಷ ದಾಟಿದವರಿಗೆ ಪ್ರೋಟೀನ್ ಆಹಾರವನ್ನು ನೀಡುವಾಗ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸ್ವಲ್ಪವಾಗಿ ನೀಡಿ. ಒಂದೇ ಬಾರಿಗೆ ಹೆಚ್ಚು ಪ್ರೋಟೀನ್ ನೀಡುವ ಬದಲು ದಿನವಿಡೀ ಸಣ್ಣ ಪ್ರಮಾಣದಲ್ಲಿ ನೀಡಬೇಕು. ಬೆಳಿಗ್ಗೆ ಪ್ರೋಟೀನ್ ತೆಗೆದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ. ಇದನ್ನು ಬೆಳಿಗ್ಗೆ ಸಮಯದಲ್ಲಿ ತೆಗೆದುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ. ಬಾದಾಮಿ, ಬೇಳೆ ಅಥವಾ ಪನ್ನೀರ್ ರೂಪದಲ್ಲಿ ನೀಡಬಹುದು. ಡಯಾಬಿಟಿಸ್ ಇರುವವರಿಗೆ ಪನ್ನೀರ್ ಅಥವಾ ದಾಲ್ ಅತ್ಯುತ್ತಮ. ಅದರಲ್ಲೂ ಮೂಳೆ ಸವೆತ ಇರುವವರಿಗೆ ಕಡ್ಡಾಯವಾಗಿ ಮೊಸರು ನೀಡಬೇಕು. ಇದರಿಂದ ಆಗುವ ಲಾಭಗಳು: ಸ್ನಾಯುಗಳು ಕರಗುವುದು ತಡೆಯುತ್ತದೆ ಮತ್ತು ಸ್ನಾಯು ಬಲ ಹೆಚ್ಚುತ್ತದೆ. ನಡೆಯುವಾಗ ತಡವರಿಸುವುದು ಕಡಿಮೆಯಾಗುತ್ತದೆ. ಮೂಳೆಗಳು ಗಟ್ಟಿಯಾಗುತ್ತವೆ ಮತ್ತು ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ. ಜೊತೆಗೆ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗಿ ಮರೆವಿನ ಸಮಸ್ಯೆ ದೂರವಾಗುತ್ತದೆ. ಫ್ರೆಂಡ್ಸ್, ಆರೋಗ್ಯವೇ ಮಹಾಭಾಗ್ಯ. ಆದ್ದರಿಂದ ಹಿಂದೆ ಈ ಆಹಾರ ಪದ್ಧತಿಯನ್ನು ಪ್ರಾರಂಭಿಸಿ ಆರೋಗ್ಯವಾಗಿರಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಧನ್ಯವಾದ.